ನಾಡ ಹಬ್ಬ ಮೈಸೂರು ದಸರಾ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ಹಿರಿಯ ಲೇಖಕಿ ಹಾಗೂ ಬುಕರ್ ಪ್ರೈಸ್ ವಿಜೇತೆ ಬಾನು ಮಸ್ತಾಕ್ ಅವರನ್ನು ಕರ್ನಾಟಕ ಸರ್ಕಾರ ಉದ್ಘಾಟನೆ ಮಾಡಲಿಕ್ಕೆ ಅವ್ರನ್ನ ಆಹ್ವಾನ ಮಾಡಿತ್ತು. ಅದನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಮುಂದೆ ಸಲ್ಲಿಸಿದರು. ಅದು ತಿರಸ್ಕೃತವಾಗಿತ್ತು. ಅದರ ವಿರುದ್ಧ ಮೇಲ್ಮನವಿಯನ್ನು ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದರು. ಈ ದಿನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅವರ ಅರ್ಜಿಯನ್ನು ವಜಾ ಮಾಡ್ತಾ 2017ನೇ ಇಸ್ವಿನಲ್ಲಿ ನಿಸಾರ್ ಅಹಮದ್ ಅವ್ರನ್ನ ಉದ್ಘಾಟನೆ ಮಾಡಲಿಕ್ಕೆ ಕರೆದಾಗ ತಮಗೆ ಏನೂ ಅಡಚಣೆ ಇರಲಿಲ್ಲ. ಆಗ ತಾವೂ ಸಹ ಒಬ್ಬ ಯಾರು ಅರ್ಜಿದಾರರಿದ್ದಾರೆ ಅದೇ ಸ್ಟೇಜ್ ಮೇಲೆ ಭಾಗವಹಿಸಿದರು. ಆಗ ತಮಗೆ ಅದು ಅಡಚಣೆ ಆಗಿರಲಿಲ್ಲ. ಇವಾಗ ಯಾಕೆ ಅದನ್ನು ಆಕ್ಷೇಪಣೆ ಎತ್ತಾ ಇದ್ದೀರಾ ಅಂತ ಹೇಳಿ ಅವರ ಮೇಲ್ಮನವಿಯನ್ನೇ ತಿರಸ್ಕಾರ ಮಾಡಿತು. ಕರ್ನಾಟಕ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಆದಂಥ ಸನ್ಮಾನ್ಯ ಶಶಿಕಿರಣ್ ಶೆಟ್ಟಿಯವರು ಹಾಗೂ ಹಿರಿಯ ವಕೀಲರಾದ ಕಪಿಲ್ ಸಿಬ್ಬಲ್ ಅವರು ಇವತ್ತು ಕೋರ್ಟ್ನ ಮುಂದೆ ಹಾಜರಾದರು. ಆದರೆ ನ್ಯಾಯಾಧೀಶರು ಏನು ಮೇಲ್ಮನವಿಯನ್ನು ಸಂವಿಧಾನದ ಪೂರ್ವ ಪೀಠಿಕೆ ಬಗ್ಗೆ ಅವರು ಮಾತಾಡ್ತಾರೆ. ಸಂವಿಧಾನದ ಅರ್ಜಿದಾರರು ಏನು ಅವರ ಪರ ವಕೀಲರು ವಾದ ಮಾಡ್ತಾ ಇದ್ದಾಗ ನ್ಯಾಯಾಧೀಶರು ಸಂವಿಧಾನದ ಪ್ರಿಯಾಂಬಲ್ ಅಥವಾ ಪೂರ್ವ ಪೀಠಿಕೆಯಲ್ಲಿ ಏನು ಬರೆದಿದೆ ಅಂತ ಪ್ರಶ್ನೆ ಕೇಳಿದರು. ಭಾರತ ದೇಶ ಸೆಕ್ಯುಲರ್ ದೇಶ, ಹಂಗಾಗಿ ಈ ರೀತಿಯ ಅಡಚಣೆ ಈ ರೀತಿಯ ತಮ್ಮ ವಿರೋಧವನ್ನು ಈ ರೀತಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವರ ಅರ್ಜಿಯನ್ನೇ ಮೇಲ್ಮನವಿಯನ್ನೇ ತಿರಸ್ಕಾರ ಮಾಡಿದೆ.